ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿನ್ನೆ ಮಾಡಿದ್ವಲ್ಲ. ಲಸ್ಮಕ್ಕಾರ ಅವರ ಅತ್ತೆ ಫೆವಿಕಿಕ್ಕ ಹಚ್ಕೊಂಡ್ಬಿಟ್ಟು ಮಾತು ಬರ್ದಂಗಾಗಿತ್ತಲ್ಲ, ತುಟಿ ಎಲ್ಲ ಕಚ್ಕೊಂಡು. ಆ ವಿಡಿಯೋದ ಕಂಟಿನ್ಯೂ ಭಾಗ ಆಗಿರುತ್ತೆ. ಆದ್ರಿಂದ ನಿನ್ನೆ ಆ ವಿಡಿಯೋನ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಅದು ತುಂಬಾ ಚೆನ್ನಾಗಿದೆ, ಫನ್ನಿ ಆಗಿದೆ. ಆ ಕತೆ ನೋಡಿ, ಈ ಕತೆ ನೋಡಿ. ನಿಮಗೆ ಎರಡು ಕತೆನ ನೋಡಿದ್ರೆ ಸ್ಟೋರಿ ಏನು ಅಂತ ಅರ್ಥ ಆಗುತ್ತೆ. ಕಾಮಿಡಿನೂ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋದ ಮರಿಬೇಡಿ. ಸರಿ, ನಿನ್ನೆ ವಿಡಿಯೋದ ಮುಂದುವರಿದ ಭಾಗವನ್ನ ಶುರು ಮಾಡೋಣ ಬನ್ನಿ. ಅಲ್ವೇ ಲಸ್ಮಕ್ಕ, ನಿಮ್ಮ ಅತ್ತೆ ಬಾಯ ನೀನೆ ಬಂದ್ ಮಾಡಿದ್ಯಂತೆ ನಿನ್ನೆ ದಿವಸ. ಯಾಕನ ಏನ್ ಮಾಡ್ದ್ಯಾ ಅಂತದ? ನಿಮ್ಮ ಅತ್ತಿಗೆ ಮಾತಾಡಕ್ಕೆ ಗೊತ್ತಿರಲಿಲ್ವಂತೆ ನಿನ್ನೆ ಸಾ? ಅಲ್ಲ ಕಣೆ ಲಸ್ಮಕ್ಕ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ಎಲ್ಲಾರ ಮನೆಗೂ ಅತ್ತೆ ಸೊಸೆ ಜಗಳ ಆಡ್ತಾರೆ, ಆದ್ರೆ ಯಾರು ನಿನ್ನಂಗೆ ಎಂದು ಮಾಡಿಲ್ಲ. ನಿನಗೆ ಯಾರು ಹೇಳಿರು ಈ ವಿಷಯನ? ನಾನು ನಮ್ಮ ಅತ್ತೆ ಬಾಯಿಗೆ ಫೆವಿಕಿಕ್ಕ ಹಾಕಿದೀನಿ ಅಂತ ಹೇಳಿ ಹಾಕಿರೋದು ನಿಜ ತಾನೆ? ಹಂಗೆ ಯಾಕೆ ಮಾಡಕ್ ಹೋಗಿದ್ದೆ ನೀನು? ಗೊತ್ತಾಗಲ್ವಾ ನಿನಗೆ? ಅತ್ತೆ ಸೊಸೆ ಅಂದಮೇಲೆ ಎಲ್ಲಾರ ಮನೆಗೂ ಇದ್ದಿದ್ದೆ ಜಗಳ. ಏನೋ ಬೈಕೊಂಡು ಸುಮ್ಮನೆ ಆಗ್ತಾರೆ. ಹಂಗಂತ ಹೇಳಿ ಅತ್ತೆ ಬಾಯಿಗೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿ ಫೆವಿಕಿಕ್ಕ ಹಾಕ್ಬಿಡದ ತುಟಿಗೆ ಎಡ್ಕೊನು? ಇವಳದಂತೂ ಎಂತ ಜನ್ಮನೋ ಏನೋ. ನಾನು ಬೈಕೆಂತಿದ್ಲು, ಸರಿ ಇಲ್ಲ ಹಂಗೆ ಹಿಂಗೆ ಜಗಳ ಗಂಟಿ ಅಂತ. ನೀನೇನೆ ಮಾಡಿರೋದು? ಅಲ್ಲ, ನಿನ್ ಗಂಡರ ಅಮ್ಮಗೆ ಮಾತು ಬರ್ದಂಗೆ ಮಾಡಿದ್ಯಲ್ಲ ಫೆವಿಕಿಕ್ ಹಾಕಿ. ಈಗ ತುಟಿನ ಹೆಂಗೆ ಬಿಡಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕೋ ಏನು? ಅಲ್ಲ, ನಿಮ್ಮ ಅತ್ತೆ ಮೇಲೆ ಅಷ್ಟೊಂದು ದ್ವೇಷ ಇದ್ರೆ ಒಂದೇ ಸಲ ಕಲ್ ತಕೊಂಡು ಎತ್ತಕ್ಕೆ ಸಾಯಿಸ್ಬಿಡ್ಬೇಕಾಗಿತ್ತು. ನೀನ ಜೈಲಿಗೆ ಹೋಗ್ಬೋದಾಗಿತ್ತು. ಇಂಥ ಕೆಲಸ ಯಾಕೆ ಮಾಡ್ತೀಯಾ? ನಾಸ್ಕೇಕಲ್ ನೀನು ಇಂಥ ಕೆಲಸ ಮಾಡಕ್ಕೆ. ಊರಾಗೆ ನಿನ್ನಂತಳ್ಳೆ ಇದ್ರೆ ಎಲ್ಲರೂ ನಿನ್ನಂಗೆ ನೋಡಿ ಕಲಿತಾರೆ. ಏಯ್ ಜಯಮ್ಮ, ನಾಳೆಗೆ ನಾ ಬಿಗಿಡ್ ಮಾತಾಡು. ಏನ್ ಮಾತಾಡ್ತಾ ಇದ್ದೆ ನೀನು? ನಿಮ್ಮಿಬ್ರಿಗೂ ಯಾರು ಹೇಳ್ದಾರು ನಮ್ಮ ಅತ್ತೆ ಬಾಯಿಗೆ ನಾನ್ ಫೆವಿಕಿಕ್ ಅಂಟಾಕಿದೀನಿ ಅಂತ ಹೇಳಿ? ಏಯ್ ನಿಂಗೆ ಗೊತ್ತಾಗಲ್ವೇ? ನಾನು ಯಾಕೆ ಅಂತ ಕೆಲಸ ಮಾಡೋಣ? ನಿಮ್ಮಿಬ್ರಿಗೂ ಯಾರು ಹೇಳ್ದಾರು ನಾನ್ ಮಾಡಿದೀನಿ ಅಂತನ? ಇನ್ಯಾರು? ಅವಳೇಮ್ಮ, ನಿನ್ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತ ಹೇಳಿ ಯಾವಾಗ್ಲೂ ಜೊತೆ ಕರ್ಕೊಂಡು ಓಡಾಡ್ತಿರ್ತೀಯಲ್ಲಮ್ಮ, ಭಾಗ್ಯಮ್ಮ. ಅವಳೇ ಬಂದಿದ್ಲು ಎದ್ದಾಗ ಹೇಳು ಓದ್ಲು ನನ್ಗೂನು. ಆವಾಗಲೇ ನನಗೂ ಗೊತ್ತಾಗಿತ್ತು ನೀನ್ ಇಂಥ ಕೆಲಸ ಮಾಡಿದ್ಯಾ ಅಂತ. ಏನೇ ಆಗ್ಲೇಳು, ಅತ್ತೆ ಜೊತೆಗೆ ಜಗಳ ಆಡಿದ್ಮೇಲೆ ಏನೋ ಒಂದು ಮಾತು ಬೈತಾರೆ, ಇಲ್ಲಾಂದ್ರೆ ಬೈಕೇನ್ ಸುಮ್ಮನೆ ಆಗ್ತಾರೆ. ಹಂಗಂತ ಹೇಳಿ ತುಟಿಗೆ ಆಡ್ಕೊಂಡು ಫೆವಿಕಿಕ್ ಕಂಟಾಕ್ತಾರೆ. ನನಗಂತೂ ನಿನ್ ಮೇಲೆ ಬೋಲ್ಸಿಟ್ಟು ಬಂದೈತಮ್ಮ. ನನಗೂ ಅಷ್ಟೇನೆ ಅವಳೇ ಹೇಳಿದ್ದು, ಭಾಗ್ಯಮ್ಮ ಎದ್ದಾಗ ಬಂದು ನಾನು ಅಡುಗೆ ಮಾಡ್ತಿದ್ದೆ, ಹೊರಿಸ್ಕೊಂಡ್ಲು, ಜಯಮ್ಮ ಬಾರೆ ಇಲ್ಲಿ ಅಂತಾನ. ನಾನು ಏನೋ ತಪ್ಪ ಅಂತೇಳಿ ಓಡ್ ಬಂದ್ರೆ ಆ ಲಸ್ಮಕ್ಕ ಎಂತ ಕೆಲಸ ಮಾಡಿದ್ಲು ಗೊತ್ತೇನೆ ಅಂತಾನ ಈ ವಿಷಯ ಹೇಳಿಳು, ಫೆವಿಕಿಕ್ ಹಾಕಿರೋ ವಿಷಯನ. ಅಲ್ಲ, ಅವ್ರ ಅತ್ತೆನೋ ಅವಳ ಗಂಡ ಆಗತ್ತೆ ಇನ್ನ ಸುಮ್ಮನೆ ಬಿಟ್ಟೇವ್ರಿ ಇವಳ. ನಾನೇನಾದ್ರೂ ಆಗಿದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತಿದ್ದೆ, ಪೊಲೀಸ್ನವರು ಸರಿಯಾಗಿ ಬಿಗಿಲಿ ನಾಲ್ಕ ಅಂತ ಹೇಳಿ. ನಿರ್ಭಾಗ್ಯನ ಇದನ್ನೆಲ್ಲ ಹೇಳಿರೋದು ಇವ್ರಿಗೆ ಅಂದ್ರೆ ಇವ್ರಿಬ್ರಿಗೂ ಅಲ್ದೇನೆ ಊರ್ ತುಂಬಾನು ಹೇಳ್ಕೆ ಬಂದಿರ್ತಾಳೋ ಏನೋ. ಅಯ್ಯೋ 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 ಅಯ್ಯೋ, ಇವಳು ಹೇಳೋ ಮಾತು ನಿಜ ಅನ್ಕೊಂಡು ಎಲ್ಲರೂ ನನ್ನ ಎಷ್ಟು ಅಪಾರ್ಥ ಮಾಡ್ಕೊಂಡೇವ್ರೋ ಏನೋ. ಅವಳು ಯಾಕೆ ಭಾಗ್ಯಮ್ಮನ ಯಾಕೆ ಬೈಕೆಂತೀಯ? ನೀನು ಮಾಡಿರೋ ಕೆಲಸನ ಹೇಳ ಬಿಡು. ಅವಳೇನು ಏನು ಇಲ್ದೇ ಇರೋದು ಏನು ಹೇಳಿಲ್ಲ. ಏ ಜೈ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಯಾಕೆ ತಿಂದು ಹೆಚ್ಚಾಕೈತೇನು? ನಾನು ಯಾಕೆ ಮಾಡೋಣ ನಮ್ಮ ಅತ್ತಿಗೆ? ನಾನು ಎಂದು ಮಾಡಲ್ಲ ಅಂತಲ್ಲ, ಬೇಕಂದ್ರೆ ಎದುರಿಗೆ ನಿಂತ್ಕೊಂಡು ಒಂದು ಮಾತು ಬೈತೀನಿ ಹೊರ್ತು ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಮತ್ತ ಭಾಗ್ಯಮ್ಮನೇ ಹೇಳಿಲ್ಲಪ್ಪ, ಲಸ್ಮಕ್ಕ ಅವ್ರ ಅತ್ತಿಗೆ ಮಾತು ಬರ್ದಂಗೆ ಮಾಡಿ ಅವಳೆ ಫೆವಿಕಿಕ್ಕ ಎರಡು ತುಟಿಗೂ ಅಂಟಾಕಿ ಅಂತ ಹೇಳಿ ಅವಳೇ ಹೇಳಿಳು ನನಗೂ. ಜಯ್ಯಮ್ಗೂ ಅವಳೆ ಅಂತೆ. ಊರಾಗೆ ಇನ್ನು ಯೋಸ್ ಜನ ಕೇಳವಳು ಏನೋ, ಯಾರಿಗೆ ಗೊತ್ತು? ಎಲ್ಲಾರು ಕೊಟ್ಟು ಹೇಳ್ಕೊಂಡು ಓಡಾಡ್ತಿದ್ಲು, ಯಾರ್ಯಾರು ಎದುರು ಸಿಗ್ತಾರೋ ಎಲ್ಲಾರ್ಗು. ಇಲ್ಲ ಕಣೆ ನಿಂಗಮ್ಮ, ದೇವರ ಆಣೆಗೂ ನಾನಲ್ಲ. ನಮ್ಮ ಅತ್ತೆ ನಾನು ರಾತ್ರಿ ತುಟಿಗೆ ಹಚ್ಕೊಂತಿದ್ದೆ, ಬಾಮ್ಮ ಯಾಕೆ ಹಚ್ಕೊಂತಿದ್ದಲ್ಲೇ ನಾವು ತುಟಿ ಹೊಡೆದೇವೆ ಕೊಡಿ ಅಂತಂತು. ಅಲ್ಲಿ ಇಟ್ಟಿದ್ದೀನಿ ದಿವಾನ್ ಕಾಟ್ ಮೇಲೆ ತಾಂಡು ಹಚ್ಕೆ ಹೋಗತ್ತೆ ಅಂತ ನಾನು ಹೇಳಿದೆ. ನಾನು ಎಲ್ಗ ಓದೆ, ಯಾತ ಕೊತ್ತಂಬರಿ ಸೊಪ್ಪ ಯಾತ ಇಸ್ಕೊಂಬರೋಣ ಅಂತ ಹೇಳಿ ಗುಂಡೆಗಿರುವಂತಕ್ಕೆ ಹೋಗೋಣ ಅಂತೇಳಿ ಓದೆ. ಅದು ಫೆವಿಕಿಕ್ಕು ಲಿಪ್ ಬಾಂಬು ಎರಡೂ ಮಗಳಾಗೆ ಇದ್ವೋ ಏನೋ, ನಮ್ಮ ಅತ್ತಿಗೆ ಗೊತ್ತಾಗಿಲ್ಲ. ತುಟಿಗೆ ಹಚ್ಕೊಂಬದು ಯಾವುದು, ಅಂಟಾಕದು ಯಾವುದು ಅಂತ ಹೇಳಿ ಗೊತ್ತಿಲ್ಲ. ಫೆವಿಕಿಕ್ ತಕೊಂಡು ಎರಡು ತುಟಿಗೂ ಹಚ್ಕೊಂಡೈತಿ. ನಾನು ಬಂದು ನೋಡ್ತೀನಿ, ಅಂತೈತಿ, ಮಾತಾಡ್ತಿಲ್ಲ, ಏನೂ ಇಲ್ಲ. ಓ ಇಲ್ಲ ಜನ ಇಲ್ಲ ಲಕ್ಷ್ಮಿ, ಮಾಡ್ತೀನಿ ಇರು. ಅಲ್ಲ ಏನೋ ಅತ್ತೆ ಏನೋ ಒಂದು ಮಾತು ಬೈದ್ಲು ಅಂತ ಹೇಳಿ ಮಾತೆ ಬರ್ದಂಗೆ ಮಾಡ್ಯಾವಳಲ್ಲ. ಅಯ್ಯಯ್ಯಪ್ಪ, ಯಾರದು ಕತ್ತಿಗೆ ಒದ್ದಂಗೆ ಓದ್ಬಿಟ್ರು ಹಿಂದಿಂದನ? ಅಯ್ಯೋ, ಯಾರ ನಿಂಗೆ ಅದು? ಇನ್ಯಾರು ಅಲ್ಲ ಕಣೆ ಲಕ್ಷ್ಮಿ, ಕಿವಿಡಜ್ಜಿ ನೋಡಲ್ಲಿ. ನಿನ್ನಂತಳಿಗೆ ಸರಿಯಾಗಿ ಮಾಡೈತಿ. ಇನ್ನ ಒಂದು ಇಕ್ಕಜ್ಜಿ ಅಲ್ವೇ, ನಿನ್ಗೇನಾದ್ರೂ ಒಂದು ಈಟಾದ್ರೂ ನಾಚಿಕೆ ಮಾನ ಮರ್ಯಾದೆ ಐತೇನೆ? ಅದಿದ್ದಿದ್ರೆ ನೀನ್ ಯಾಕೆ ಹಿಂಗೆ ಮಾಡ್ತಿದ್ದೆ? ದೊಡ್ಡರು ಸಣ್ಣರು ಅಂದಂಗೆ ಮರ್ಯಾದೆ ಕೊಡ್ದಂಗೆ ಇಂಥ ಕೆಲಸ ಮಾಡಿದ್ಯಲ್ಲ, ನಾಚಿಕೆಗಲ್ಲ ನಿನ್ಗೆ? ಏನೇ ಲಕ್ಷ್ಮಿ? ಕಿವುಡಜ್ಜಿನ ಈ ವಜ್ಜಿಗೆ ಏನಾಯ್ತು ಹಿಂಗೆ ನನಗೆ ಬೆನ್ನಿಗೆ ನಡಬೆನ್ನಿಗೆ ಹಿಂಗೆ ಬುದ್ಧಿಳು? ಏಯ್ ನೀ ತಿಮ್ಮಜ್ಜಿ, ಏನಾಗೈತಿ ನಿನ್ಗೆ? ಚಿಕ್ಕಿಗೆ ಹಿಡಿತೆ ನನ್ನ ಯಾಕೆ ಹೋಯ್ತಾ ಇದ್ದಿ ಹಿಂಗೆ? ನಮ್ಮ ಕಾಲದಾಗ ನಾವು ನಮ್ಮ ಅತ್ತೆ ಒಂದೇಟು ಒಯ್ದ್ರೂ ತಿರುಗಿಸಿ ಮಾತಾಡ್ತಿರ್ಲಿಲ್ಲ, ಹಂಗೆ ಕೆಲಸ ಮಾಡ್ತಿದ್ವಿ. ಏನೋ ನಿಮ್ಮ ಅತ್ತೆ ಒಂದು ಮಾತು ಬೈದಿದ್ಕೆ
ಅದಕ್ಕೆ ನೀನು ನಿಮ್ಮ ಅತ್ತಿಗೆನೆ ಬಾಯಿ ಬಿದ್ದೋಗಂಗ್ ಮಾಡಿದ್ಯಂತೆ ಹಾ ಏನಿ ನಿನ್ನಂತಳ ಇರ್ಬೇಕು ಊರಾಗೆ ಎಲ್ಲಾರು ನಿನ್ನಂಗೆ ಕಲ್ತು ಬಿಡ್ತಾರೆ ಸೊಸೆಯರು ಹಾ ಉಗಿ 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 ತಿಮ್ಮಜ್ಜಿ ಇನ್ನ ಅವಳಿಗೆ ಹಾ 50 ಜನ ಉಗುತ್ರು ಅವಳಿಗೆ ಒಂದು ಈಟು ಅರಸಾಗಲ್ಲ ಇನ್ನ ಉಗಿ ಮತ್ತೆ ಚಾಕ್ರಿಸಿ. ಏಯ್ ಕಿವ್ದಿಮ್ಮಿ ನಿನ್ಗೆ ಯಾಕೆ ಬೇಕು ನಮ್ಮನೆ ಸುದ್ದಿ ನಾನು ನಮ್ಮತ್ತೆ ಹೆಂಗಾದ್ರೂ ಮಾಡ್ಕೊಂತೀವಿ ಇಷ್ಟಕ್ಕೂ ನಮ್ಮತ್ತೆ ಮಾತು ಬಿದ್ದೋಗಕ್ಕೆ ನಾನು ಕಾರಣ ಅಲ್ಲ ನಮ್ಮತ್ತೇನೆ ಅದಕ್ಕೆ ಗೊತ್ತಾಗಲ್ಲ ಏನೂ ಇಲ್ಲ ಸೇವಿಕಿ ಕೂಲಿ ಬಾಂಬ್ ಯಾವುದು ಅಂತ ಹೇಳಿ ತಕೊಂಡು ಹಚ್ಕೊಂಡ್ರೆ ನಾನೇನ್ ಮಾಡೋಣ ನಾನೇನೇನಾದ್ರು ಬೇಕು ಅಂತಾನ ಹಚ್ಚಿ ನಮ್ಮ ಹತ್ತೆನ ಹಿಡ್ಕೊಂಡು ಹಾ ನಿಮಗೆಲ್ಲ ಅನ್ಬೇಕಾಗಿರೋದು ಆಗ ಅವಳು ಇದ್ದಾಳಲ್ಲ ನಿಮ್ಗೆಲ್ಲರಿಗೂ ಹೇಳಲ್ಲ ನಿರ್ಭಾಗ್ಯ ನಿನಗೂ ಹೇಳಲ್ಲ ಕಿವ್ದಿಮ್ಮಿಗೆ ಹಾ ಅವಳು ಹೇಳದೆ ನಿಜ ಅನ್ಕೊಂಡು ನನ್ನ ಅಜ್ಜಕ್ಕೆ ಬಂದಿದ್ಯಲ್ಲ ಮತ್ತೆ ಅತ್ತೆ ಆದಳು ಸೊಸೆನ ಬೈತಾಳೆ ಅಡುಗೆ ಜಾಜಾನ್ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಹಿಂಗ್ ಮಾಡದೇನೆ ನೀನು ಓಹೋ ಅಡುಗೆ ಮಾಡ್ಲಿಲ್ಲ ಅಂತ ಅವರತ್ತೆ ಬೈದ್ಲಂತೆ ಇವಳು ತೂಟಿನ 2 ನೋಂಟ್ ಹಾಕ್ಬಿಟ್ಲಂತೆ ನಾಸಿ ಕೆಟ್ಟಾಳು ಹೇಳದ್ ನೋಡು ಮನ ಮರ್ಯಾದಿದ್ರೆ ಸರಿ ಹಿಂಗ್ ಹೇಳಕ್ಕೆ. ಅಯ್ಯೋ 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 ಇಕ್ಕಿ ಹುಡ್ದಿಮಿ ನೋಡಪ್ಪ ನಾನೊಂದ್ ಹೇಳಿರಿ ಅದೊಂದು ಹೇಳ್ತೈತೆ ತಿಮ್ಮಜ್ಜಿ ಇನ್ನ ಒಂದೆರಡು ಹಿಕ್ಕು ಹೇಳ್ತೀನಿ ಅಲಸ್ಮಿಗೆ ಏ ಜಗಿ ಏನು ಹೇಳ್ತಾ ಇದ್ಯಾ ನಿಮ್ಮ ಅತ್ತೆ ನಿನ್ನೇನಾದ್ರೂ ಬೈದೆ ನೀನು ಹಿಂಗೆ ಮಾಡ್ತೀಯ ಇವಳು ಮಾಡ್ದಂಗೆ ನೀನೇನಾನ ಮಾಡು ಸೀದಾ ಮಾರೋಕೆ ನೇತಾಕ್ಬಿಡ್ತೀನಿ ನಿನ್ನ. ಅಯ್ಯೋ 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 ಈಕಿ ಹುಡ್ದಿವಿ ಏನಪ್ಪ ನನ್ನೂ ಉಗಿತಾಳೆ. ಏ ಜಯಮ್ಮ ಬಾಯಿ ಮುಚ್ಕೊಂಡು ನಿಂತ್ಕಳೆ ಸುಮ್ನೆ ಯಾಕೆ ಅಕ್ಕಿ ಹುಡಗಿ ಹತ್ರ ಬೈಸ್ಕೊಂತೀಯ ನೀನು ಇಬ್ರು ಸರಿಯಾಗಿದ್ದೀರಾ ತಾಟ್ಗಿತ್ತೇರು ಒಬ್ರಿಗಿಂತ ಒಬ್ರು ಇವಳಿಗಿಂತ ನೀನೇನ್ ಕಮ್ಮಿ ಇಲ್ಲ ನಿನ್ಗಿಂತ ಇವಳೇನ್ ಕಮ್ಮಿ ಇಲ್ಲ ನಮ್ಮೂರಾಗೆ ನಿನ್ನಂತರ ಇಬ್ರು ಸಿದ್ರೆ ಸಾಕು ಎಲ್ಲ ಹೆಂಗಸರು ಕೆಟ್ಟ ಮೆಟ್ಟಿಡಿತಾರೆ ನಿನ್ನಂತರ ನೋಡಿ ಎಲೆ ನಿರ್ಭಾಗ್ಯ ಊರ್ ತುಂಬಾ ಸಾರಿ ನನ್ ಮರ್ಯಾದೆ ತೆಗಿತಾ ಇದ್ಯಾ ಅದ್ರಾಗೆ ಈ ಕಿವುಡಜ್ಜಿಗೆ ಹೇಳಿದ್ಯಲ್ಲ ಹೋಗಿ ಈ ಕಿವುಡ್ದಲ್ಲು ನೀನೇನ್ ಹೇಳ್ದು ಇದೇನ್ ಕೇಳಿಸ್ಕೊಂತೋ ಏನು ನನ್ ಮರ್ಯಾದೆ ತೆಗಿತಾ ಇದ್ದಾಳಲ್ಲಪ್ಪ ಇಲ್ಲಿ ನಿಂತ್ಕೊಂಡು ಯಾಕೆ ಏನು ಹೆಂಗ್ ಬೈಕೊಂತ ಇದ್ಯಾ ನನ್ನ ಏನೋ ಮಾತಾಡ್ಕೊಂತ ಇದೀಯ ಒಬ್ಳೇನೆ ಜೋರಾಗಿ ಮಾತಾಡು ಅದೇನು ಅಂತಾನ ಓಹೋ ಮಾಡೋದೆಲ್ಲ ಮಾಡಿ ಮಳ್ಳಿಯಂಗ್ ನಿಂತಿರೋದ್ ನೋಡು. ಏ ಲಸ್ಮಕ್ಕ ಇವಾಗ ನೀನು ಏನು ಮಾತಾಡಕ್ ಹೋಗ್ಬೇಡ ಸುಮ್ಮನಿರು ನೀನು ಮಾತಾಡ್ದಷ್ಟು ಅಕ್ಕಿ ಹುಡಜ್ಜಿ ರೇಗ್ತಾಳೆ ಅದಕ್ಕೆ ಕಿವೆ ಕೇಳಿಸಲ್ಲ ಏನೂ ಇಲ್ಲ ನೀನೊಂದು ಹೇಳಿರೆ ಅದೊಂದು ತಿಳ್ಕೊಂಡು ಬಾಯಿಗೆ ಬಂದಂಗೆ ಹೋಗಿದ್ದಾಳೆ ಸುಮ್ಮನಿರು ನೀನೇನು ಮಾತಾಡಬೇಡ ಅವಜ್ಜಿ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾಳ ಅವಳು ಪಾಡಿಗವಳು ಏನು ಮಾತಾಡಬೇಡ ಸುಮ್ಮನಿರು ಅವಳು ಹೋಗತಕ್ಕನ ಇದ್ಯಾಕೆ ತಿಕ್ಕ ತಿರ್ಗಿಸ್ಕೊಂಡು ನಿಂತ್ಕೊಂಡೆ ನನ್ನ ಎದುರು ನಿಂತ್ಕೊಂಡು ಮಾತಾಡೆ ಓಹೋ ಯಾರು ಹೇಳಾರ ಕೇಳಾರ ಇಲ್ಲ ಅಂತ ಹೇಳಿ ಹಾಡಿದ್ದೆ ಹಾಟ ಹುಡಿದ್ದೆ ಲಗ್ಗೆ ಅಂತ ಮಾಡ್ಕೊಂಡಿದ್ದೀರೇನು ಅವಳು ನಾನು ಸಂಬಂಧಿಕರೇ ಆಗಬೇಕು ನಿಮ್ಮ ಅತ್ತೆ ನನಗೂ ಕೇಳಕ್ಕೆ ಹಕ್ಕೈತೆ ಕೇಳ್ತಾ ಇದ್ದೀನಿ ಓಹೋ ನೀನೇ ಅಲ್ಲ ಯಾರೇ ಆಗ್ಲಿ ಹೇಳು ಹಿಂಗೆಲ್ಲ ನಾ ಮಾಡಕ್ ಹೋಗ್ಬಾರ್ದು ಅತ್ತೆ ಏನೋ ಬೈತಾಳೆ ಒಂದು ಮಾತ ಅದಕ್ಕೆ ಇಂಥ ಕೆಲಸ ನೀನು ಮಾಡೋದು ಯಾರು ಏನಾನು ಯಾರು ಕೇಳ್ದಂಗಿದ್ರೆ ನೀನು ಇನ್ನೊಂದ್ಸಲ ಏನಾನ ನಿಮ್ಮ ಅತ್ತೆ ಏನಾರು ಬೈದ್ರೆ ಸೀದಾನ ಶಿವನ್ ಪಾದ ಸೇರಿಸ್ತೀಯ ಅನ್ಸುತ್ತೆ ಇನ್ನೊಂದ್ಸಲ ಏನಾದ್ರೂ ನೀ ಇಂಥ ಕೆಲಸ ಮಾಡು ಸರಿಯಾಗೈತೆ ನಿನಗೆ ನಿಂಗಿ ನೀನು ಇವಳು ಕೂತ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಲ್ಲ ನಿನಗೆ ಬುದ್ಧಿ ಇಲ್ವೇ ಇವಳು ನೋಡಿ ನೀನು ಹಂಗೆ ಕಲ್ತ್ಕಿಲ್ತೀಯ ಹೋಗೋ ಕೆಲಸ ಇದ್ರೆ ಮಾಡ್ಕೊಂಡು ಕೂಲಿ ಹೋಗದ ನಾಳೆ ಹೋಗದ ಎಲ್ಗನ ಕೆಲಸ ಪಾಲ್ಸ ಇದ್ರೆ ಬಟ್ಟೆ ಇದ್ರೆ ಒಗ್ಯಕ್ಕೆ ಹೋಗು ಇವಳು ಕೂಟ ಏನ್ ಮಾತಾಡ್ಕೊಂಡು ನಿಂತಿದ್ಯಾ ಇಲ್ಲಸ್ಮಿನು ಈ ಜಗಿನು ಸರಿಗಿಲ್ಲ ನನ್ನ ಮಗನ್ಗೇನಾದ್ರೂ ಇಂತಾಳು ತರಬೇಕಾಗಿತ್ತು ಸಾಸೇನ ಕದ್ರ ಮಳೆ ಕಾಸಿ ಭಾರ ಎಳ್ದು ಬುದ್ಧಿ ಕಲಿಸ್ತಿದ್ದೆ ಆ ಕೆಂಚ ಮಗಕ್ಕೆ ಸುಮ್ಮನೆ ಬಿಟ್ಟವಳಿ ಅವಳನ್ನ ಅಯ್ಯೋ 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 ನಿರ್ಭಾಗ್ಯನಿಂದನ ಈ ಕಿವುಡ ಗೀತಾಗೆ ಬಾಯಿಗೆ ಬಂದಂಗೆ ಬೈಸ್ಕೊಂಬಂಗ ಆತಲ್ಲೇ ನಿಂಗಮ್ಮ ನಾನು ಮಾಡದೇ ಇರೋ ಕೆಲ್ಸಕ್ಕೆಲ್ಲನ ಹಿಂಗ್ ಹೋಗಿತಾನಲ್ಲ ಈ ಕಿವುಡಜ್ಜಿ ಅಯ್ಯೋ ಅಯ್ಯೋ ನನಗೇನ್ ಕರ್ಮನಿ ನಿನಗೆ ಉಗುದು ಹೋಗಿಲಿ ನೀನು ಮಾಡಿರೋ ಕೆಲಸಕ್ಕೆ ಉಗುದ್ಲು ಆದ್ರೆ ನಾನೇನ್ ಮಾಡಿದ್ದೆ ನನಗೂ ಉಗಿದ್ಲಲ್ಲ ಕಿವುಡಿ ಅಯ್ಯೋ ಹೋಗ್ಲಿ ಬಿಡ್ರಿ ನೀವಿಬ್ರು ಯಾಕೆ ಜಗಳ ಮಾಡ್ತೀರಾ ಅದಕ್ಕೆ ಕಿವೆ ಕೇಳಿಸಲ್ಲ ಮಾಡಲ್ಲ ಏನೋ ಮಾತಾಡೈತಿ ಅದ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ್ರಿ ಅದೇನಂದ್ರೆ ಎಲ್ಲ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತಾನೆ ಹೇಳ್ತೈತಿ ಆದ್ರೆ ಅದು ಗೊತ್ತಾಗಲ್ಲ ಕಿವೆ ಕೇಳಿಸಲ್ಲ ನಾವೊಂದು ಹೇಳಿದ್ರೆ ಅದೊಂದು ತಿಳ್ಕೊಂಬತ್ತಿ ಬಿಡ್ರಿ ಅದ್ರ ಮಾತಿಗೆ ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ ಏನು ಅಂದ್ರೆ ಹೆಣ್ಮಕ್ಳು ಅಂದಮೇಲೆ ಒಂದ್ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕಂತ ಹೇಳುತ್ತೆ ಅಷ್ಟೇ ಕಿವಡಜ್ಜಿ ಒಳ್ಳೇದಕ್ಕೆ ಹೇಳೋದು ಅದನ್ನು ಬಿಡ್ರಿ ಹೋಗ್ಲಿ ನೀವು ಆವಜ್ಜಿ ಮಾತಿಗೆ ನೀವಿಬ್ರು ಜಗಳ ಮಾಡ್ಬೇಡ್ರಿ ಇವಾಗ ನಡೀರಿ ಮಂತಕ್ಕೆ ಎಲ್ಲೇ ನಿರ್ಭಾಗ್ಯ ಎಲ್ಲ ಅಡಿಗೆ ಇದೆಯಾ ನನ್ನ ಕೈಗೆ ಸಿಗೋ ಇವಾಗ ಏನು ಇಲ್ಲ ನರಸಿಂಹ ಇವನ್ನ ಹಿರಣ್ಯ ಕಶಿಬುನ ಹೊಟ್ಟೆ ಬಗದು ಕಳ್ಳೆಲ್ಲನ ಕತ್ತಿಗೆ ಹಾಕೊಂಡಲ್ಲ ಹಂಗೆ ನಾನು ನಿನ್ನ ಕಳ್ಳೆಲ್ಲ ಬಗದು ಕತ್ತಿಗೆ ಹಾಕ್ಯಂದಿದ್ರೆ ಕೇಳು ನನ್ನ ಹೆಸರು ಲಸ್ಮಕ್ಕನೇ ಅಲ್ಲ